ಬಾಳಿನ ಬಗ್ಗೆ ಅರಿವು, ಬಾಳಾಟದಲ್ಲಿನ ಸನ್ನಿವೇಶಗಳನ್ನು ಎದುರಿಸುವ ರೀತಿ ಇವುಗಳನ್ನು ಯಾವ ಶಾಲೆಯಲ್ಲೂ ಹೇಳಿಕೊಡುವುದಿಲ್ಲ. ಇದು ವ್ಯಕ್ತಿ ತನಗೆ ತಾನೇ ಕಲಿಯತಕ್ಕ ವಿಷಯವಾಗಿದೆ. ಇದು ಕೇವಲ ಅನುಭವಜನ್ಯ ವಿಷಯವಾದುದರಿಂದ ಒಳ್ಳೆಯ ವಿಶ್ವಾಸಾರ್ಹತೆ ಇದ್ದು ಬಹಳಷ್ಟು ಓದುವವರಿಗೆ ವ್ಯವಹಾರ ಜ್ಞಾನ ಇಲ್ಲದಿದ್ದರೆ ಆಶ್ಚರ್ಯಪಡುವ ಕಾರಣವಿಲ್ಲ. ನಾವು ಜನಗಳೊಂದಿಗೆ ಇರುವಾಗ ಅವರು ನಮ್ಮ ನಡೆನುಡಿಗೆ ಯಾವ ರೀತಿ ಸ್ಪಂದಿಸುತ್ತಾರೆ ಎಂಬುದನ್ನು ಗಮನಿಸಿ ನಾವು ಸೂಕ್ತ ರೀತಿಯಲ್ಲಿ ವರ್ತಿಸುತ್ತೇವೆ. ಇದು ವ್ಯವಹಾರ ಜ್ಞಾನವಿರುವ ಲಕ್ಷಣ. ಜೀವನದಲ್ಲಿ ಯಶಸ್ಸು ಗಳಿಸಲು ವ್ಯವಹಾರ ಜ್ಞಾನ ಅತಿ ಮುಖ್ಯ. ಬಾಳಿನಲ್ಲಿ ಅತ್ಯಂತ ಒಳ್ಳೆಯ ಯಶಸ್ಸು ಗಳಿಸಿರುವ ಆಂಡ್ರೂ ಕಾರ್ನೆಗಿ, ಥಾಮಸ್ ಆಲ್ವಾ ಎಡಿಸನ್, ಗೋಪಾಲಕೃಷ್ಣ ಗೋಖಲೆ, ಧೀರೂಭಾಯಿ ಅಂಬಾನಿ ಇವರೆಲ್ಲ ಹೆಚ್ಚು ವಿದ್ಯಾರ್ಹತೆ ಪಡೆದಿರಲಿಲ್ಲ. ಇವರುಗಳಿಗೆ ಅತ್ಯುತ್ತಮ ವ್ಯವಹಾರ ಜ್ಞಾನ ಮತ್ತು ಪರಿಸ್ಥಿತಿಗಳು, ಘಟನೆಗಳು ಇವುಗಳ ಬಗ್ಗೆ ಸ್ಪಷ್ಟವಾದ ಅರಿವು ಇತ್ತು. ಈ ಅರಿವಿನ ಮಟ್ಟ ಹೆಚ್ಚುತ್ತಾ ಹೋದಂತೆಲ್ಲ ಅವರಿಗೆ ತಮ್ಮದೇ ಅಂತರ್ವಾಣಿಯ ಸಹಾಯ ಸಿಗುವಂತಾಯಿತು. ಇಂಥವರಿಗೆ ಜನರ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ಒಂದು ಅಂತರ್ಬೋಧೆಯಾಗುತ್ತದೆ. ಇತರರ ಅಗತ್ಯಗಳನ್ನು ಇವರು ನೇರವಾಗಿ ಮನಗಾಣುತ್ತಾರೆ. ಅವರಿಗೆ ಸೂಕ್ಷ್ಮ ಭೇದಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಇರುತ್ತದೆ. ವಿದ್ಯಾಭ್ಯಾಸದಿಂದ ನಮಗೆ ಜ್ಞಾನಾರ್ಜನೆಯಾಗುತ್ತದೆ, ಕೆಲಸ ಸಿಗುತ್ತದೆ. ಆದರೆ ಈ ಎಲ್ಲದರಲ್ಲೂ ಯಶಸ್ಸು ದೊರಕಬೇಕಾದರೆ ವ್ಯವಹಾರ ಜ್ಞಾನ ಅಥವಾ ಸಾಮಾನ್ಯ ತಿಳುವಳಿಕೆ ಅತಿ ಮುಖ್ಯ. ನಾವು ಗಳಿಸಿದ ಜ್ಞಾನವನ್ನು ಜೀವನಕ್ಕೆ ಅಳವಡಿಸಿಕೊಳ್ಳತೊಡಗಿದಾಗ ನಮಗೆ ಬುದ್ಧಿವಂತಿಕೆ ಉಂಟಾಗುತ್ತದೆ. ಬುದ್ಧಿವಂತಿಕೆ ಸಹ ಕೆಲ ಬಾರಿ ಸಾಮಾನ್ಯ ಜ್ಞಾನದಂತೆ ಕೆಲಸ ಮಾಡುತ್ತದೆ.